ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮನೂರಿಂದ ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಅಲ್ಲಿಂದ ಬಂದಿದ್ದು ನನಗೇನು ಅಷ್ಟು ರಿಸ್ಕ್ ಆಗಲಿಲ್ಲ. ಇಲ್ಲಿ ಚನ್ನರಾಯಪಟ್ಟಣ ಟು ಮೈಸೂರು ರೂಟ್ ಅಂತೂ ತುಂಬಾ ರಶ್ ಇರುತ್ತೆ. ಬಸ್ಗಳು ಎಷ್ಟು ಬಸ್ ಬಂದ್ರೂ ಸಾಲಲ್ಲ. ಹಾಗಾಗಿ ಇಲ್ಲೇ 1 ಅವರ್ ವೆಯ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು ಇಷ್ಟು ರಶ್ ಇದೆ. ಬಸ್ ಹತ್ತಕ್ಕಂತೂ ಮಕ್ಳನ್ನ ಕರ್ಕೊಂಡು ಆಗಲ್ಲ, ತುಂಬಾ ತಳ್ಳಾಡ್ಬಿಡ್ತಾರೆ. ಹಾಗಾಗಿ ನಾನು ಕೂಡ ಒಂದು 3 ಬಸ್ ಏನೋ ಬಿಟ್ಟೆ ಹೋಗಲಿ ಅಂತ. ಧನ್ವಿನೂ ಕೂಡ ಆಟ ಮಾಡ್ತಾಯಿದ್ಲು, ಈ ರಶಲ್ಲಿ ಹತ್ತಕ್ಕಾಗಲ್ಲ, ಇರೋ ಒಂದು ಸ್ವಲ್ಪ ತಿದ್ಬಿಟ್ಟೆ ಹೋಗೋಣ ಅಂತ. ಹಾಗಾಗಿ 3 ಬಸ್ನ ಬಿಟ್ಬಿಟ್ಟೆ, ಹೋಗಲಿ ಬರ್ತಾವಲ್ಲ ಅಂದ್ಕೊಂಡು. ಎಷ್ಟು ಬಸ್ ಬಂದ್ರೂ ಫುಲ್ ರಶ್ ಆಗ್ತಿತ್ತು. ಹಾಗಂತ ನಾನು 1 ಅವರ್ ವೆಯ್ಟ್ ಮಾಡಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ವಿಡಿಯೋ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಾನು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿ ಬಸ್ ಬರುತ್ತೇನಂತ ನೋಡ್ತಾನೆ ಇದ್ದೆ. ಬಂದಂಗೆಲ್ಲ ಫುಲ್ಲು ರಶ್ ಆಗ್ತಾನೆ ಇದ್ದರು, ಜನಗಳು ಬರ್ತಾನೆ ಇದ್ದರು ಈ ರೂಟಿಗಂತೂ. ಹಾಗಾಗಿ ನಾನು ಇಷ್ಟೊತ್ತವರೆಗೂ ಕಾಯ್ದರೆ ಇನ್ನು ಮನೆಗೆ ಹೋಗೋಕ್ಕಾಗಲ್ಲ ಅಂತ ಲಾಸ್ಟ್ ಬಸ್ ಬಂತು. ಹಾಗಾಗಿ ಅದಕ್ಕೆ ಹತ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಧನ್ವಿನ ಕರ್ಕೊಂಡು ಹೋದೆ. ಫುಲ್ಲು ನಾನು ಹತ್ತಕ್ಕೆ ಅರ್ಜೆಂಟ್ ಮಾಡೋಕ್ಕೆ ಹೋಗಲೇ ಇಲ್ಲ. ಲಾಸ್ಟ್ ವೆಯ್ಟ್ ಮಾಡಿ ಹಿಂಗೆ ನಿತ್ರ ಆಗಲ್ಲ ಅಂದ್ಕೊಂಡು ತಳ್ಳಾಡಿಸ್ಕೊಂಡು ನೂಕಾಡಿಸ್ಕೊಂಡು ಇವತ್ತಂತೂ ಬಸ್ ಹತ್ಲಿಕ್ಕೆ ತುಂಬಾ ಕಷ್ಟಪಟ್ವಿ ನಾವಂತೂ. ಹಂಗೂ ಹಿಂಗೂ ಹಿಂಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಬಸ್ ಹತ್ತಕ್ಕಾಗಲ್ಲ, ಮನೆಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಲಾಸ್ಟ್ ಇನ್ನೊಂದು ಬಸ್ ಬಂತು, ಅದಕ್ಕೆ ಹತ್ತಲೇಬೇಕು ಅಂತ ಹೋದ್ವಿ. ನಾವು ಎಲ್ಲರೂ ತಳ್ಳಾಡ್ತಾರೆ ಇದು ಮಾಡ್ತಾರೆ ಅಂತ ನಾವು ಹಿಂದೆ ನಿಂತ್ಕೊಂಡ್ರೆ ಹಿಂದೆನೇ ಹುಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಇವತ್ತು ಕೂಡ ನಾವೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಏಜ್ ಆದವರು ನಮ್ಮಂಥ ಮಕ್ಳು ಇಟ್ಕೊಂಡು ಹತ್ತೋರಂತೂ ತುಂಬಾ ಕಷ್ಟ. ಎಲ್ಲಿ ತಳ್ಳಾಡಿ ಬೀಳ್ಸೇ ಬಿಡ್ತೇನೆ. ಇವಾಗಿನ ಜನಗಳಿಗೆ ತಾಳ್ಮೆನೇ ಇಲ್ಲ. ಒಟ್ಟಿಗೆ ಅರ್ಜೆಂಟು ನಾವು ಫಸ್ಟ್ ಹೋಗೋದು ಕೂತ್ಕೋಬೇಕು ಅನ್ನೋ ಮೈಂಡ್ ಸೆಟ್ ಇದೆ. ಹಾಗಾಗಿ 1 ಅವರ್ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾಯಿತು. ಅಲ್ಲಿದ್ದರು ಒಂದು ಹುಡುಗ ಹೇಳ್ತಾಯಿತ್ತು, ನೀವು ಹಿಂಗೆ ಹಿಂದೆ ಹೋಗ್ತಾ ಇದ್ದರೆ ಬಸ್ ಹತ್ತಕ್ಕಂತೂ ಆಗಲ್ಲ, ಹಾಗಾಗಿ ತಳ್ಳಾಡ್ಕೊಂಡು ನೀವು ಹತ್ತಬೇಕು ಅಂತ. ಹಾಗಂತ ಧನ್ವಿನ ಎಳ್ದಾಡ್ಕೊಂಡು ನನಗೆ ಹತ್ರ ನುಗ್ಗೋಕ್ಕೆಲ್ಲ ಇಷ್ಟ ಆಗಲ್ಲ. ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಅಂದರೆ ನಾನು ತುಂಬ ಭಯಪಡ್ತೀನಿ. ಹಾಗಾಗಿ ಎಲ್ಲರೂ ಹತ್ತಿದ ಮೇಲೆ ರಶ್ ಇದ್ದಿದ್ದ ಟೈಮಲ್ಲಿ ಆಮೇಲೆ ಹತ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಕಾಲಿದ್ರೆ ಹತ್ಬಿಟ್ಟು ಹೋಗ್ತೀನಿ. ಮೈಸೂರು ಯಾವಾಗಲೂ ಬಂತು, ಅದು ರಶ್ ಅಂತೂ ಇಂತೂ ಫೈನಲಿ ತಳ್ಳಾಡ್ಕೊಂಡು ಬಸ್ ಹತ್ತಿದ್ದಾಯಿತು. ಸೀಟು ನಮಗೆ ಸಿಕ್ಕಿರಲಿಲ್ಲ. ಫೈನಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅಂಕಲ್ ಸೀಟ್ ಹಿಡ್ದಿದ್ರು ಆಲ್ರೆಡಿ, ಯಾರಿಗೂ ಅಂತಲೂ ಗೊತ್ತಿಲ್ಲ. ಒಟ್ಟಿಗೆ ನಮಗೆ ಸೀಟ್ ಕೊಟ್ಟರು. ನಮಗೆ ಆರಾಮ ಅನ್ನಿಸ್ತು, ಹೆಂಗೋ ಸೀಟ್ ಸಿಕ್ತಲ್ಲ ಆರಾಮಾಗಿ ಹೋಗ್ಬೋದು ಅಂತ. ಅದೊಂದು ಖುಷಿಯಾಗಿ ಬಸ್ ಹತ್ತೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಂತ ಒಂದು ಮೈಂಡ್ ಸೆಟ್ಟಲ್ಲಿ ಅನಿಸುತ್ತೆ. ಇಲ್ಲೂ ಹೋಗೋದು ಬೇಡ, ಬರೋದು ಬೇಡ, ಇಷ್ಟೊಂದು ಕಷ್ಟಪಟ್ಟು ಬಸ್ಸಲ್ಲಿ ಹೋಗೋದಾದ್ರಿಂದ ಎನಿ ಟೈಮ್ ಕಾರಲ್ಲೇ ಹೋಗೋಕ್ಕಾಗಲ್ಲ. ಇನ್ನು ಊರಿಗೆ ಬರಲೇಬೇಕು ಅಂದರೆ ಬಸ್ಸಲ್ಲಿ ಓಡಾಡಲೇಬೇಕು. ಒಂದೊಂದ್ಸರಿ ಅನಿಸುತ್ತೆ ಈ ಥರ ರಶ್ಶು ಈ ಥರ ತಳ್ಳಾಡ್ಕೊಂಡು ಹತ್ತೋ ಪರಿಸ್ಥಿತಿ ಬಂದಾಗ ಎಲ್ಲೂ ಹೋಗೋದೇ ಬೇಡ, ಮನೇಲೇ ಇದ್ಬಿಡೋಣ ಅಂತ. ಮಕ್ಕಳಿಗೋಸ್ಕರನಾದ್ರು ಊರ ಕಡೆಗೆಲ್ಲ ಹೋಗ್ಲೇಬೇಕಲ್ಲ. ಅಂತೂ ಫೈನಲಿ ಊರಿಗೆ ಬಂದು ರೀಚ್ ಆಗಿ ಬಸ್ ಸ್ಟ್ಯಾಂಡಿಂದ ಮನೆಗೆ ಸ್ವಲ್ಪ ದೂರ ಇತ್ತು. ಹಾಗಾಗಿ ನಡ್ಕೊಂಡು ಹೋಗ್ತೀನಿ ಎನಿ ಟೈಮು. ಇವತ್ತಂತೂ ನಡ್ಕೊಂಡು ಹೋಗೋದೇ ಇರಲಿಲ್ಲ. ಹಾಗಾಗಿ ಆಟೋದಲ್ಲೇ ಮನೆಗೆ ಬಂದ್ವಿ. ನಾನು ಕೂಡ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನಿಮಗೆ ಮಲ್ಕೊಂಡ್ಬಿಟ್ಟೆ, ರೆಸ್ಟ್ ಮಾಡೋಣ ಅಂತ. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಂಜೆ ಒಂದು 5:30ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆಯಲ್ಲಿದೆ, ವಾಷಿಂಗ್ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವತ್ತು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ತೀನಿ, ವಿಡಿಯೋನ ವಾಚ್ ಮಾಡಿ ಓಕೆನಾ. ಈಗ ಪಾತ್ರೆನ ಜಾಸ್ತಿ ಇಲ್ಲ ಅಂದ್ಕೋತೀನಿ, ಸ್ವಲ್ಪನೇ ಇರೋದು. ಹಾಗಾಗಿ ಪಾತ್ರೆನ ವಾಶ್ ಮಾಡಿಬಿಟ್ಟು ಆಮೇಲೆ ಕಾಫಿ ಏನಾದರೂ ಮಾಡ್ಕೊಂಡು ಸ್ವಲ್ಪ ಕಸ ಬೇರೆ ಗುಡಿಸ್ಬೇಕು. ಇಬ್ಬರೇ ಇದ್ರೇನು ಕಸ ಏನು ಜಾಸ್ತಿ ಆಗಿರಲ್ಲ. ನಮ್ಮ ಅತ್ತೆ ಮಾವ ಇಬ್ಬರೇ ಇರ್ತಾರಲ್ಲ, ಕಸ ಏನು ಜಾಸ್ತಿ ಆಗಿರಲ್ಲ. ಮಕ್ಕಳಿದ್ರೆ ಜಾಸ್ತಿ ಮಾತ್ರ ಕಸ ಹಿಂಡಿರುತ್ತೆ. ಹಾಗಾಗಿ ಓಕೆನಾ. ಇದು ಬಂದು ಊರಲ್ಲಿರೋದು. ನಮ್ಮ ಅತ್ತೆ ಮಾವ ಇಲ್ಲಿ ಊರಲ್ಲಿರ್ತಾರೆ, ನಾವು ಬಂದು ಬ್ಯಾಂಗ್ಳೂರಲ್ಲಿರೋದು. ಹಾಗಾಗಿ ಅಷ್ಟು ಹಾಕಬೇಕು. ಇನ್ನವತ್ತು ಮಧ್ಯಾಹ್ನದ ಊಟಕ್ಕೆ ಹೀರೆಕಾಯಿ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿದ್ರು. ಇಲ್ಲಿ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋದಲ್ಲ, ಹಾಗಾಗಿ ಎಲ್ಲನೂ ತೆಗೆದಿಟ್ಬಿಟ್ಟು ಬೇರೆ ಪಾತ್ರೆಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಡುಗೆ ಮಾಡೋದಾದ್ರೆ ಹೆಂಗೆ ಮಾಡ್ತೀನಿ ಅಂದರೆ, ಅಡುಗೆ ಮಾಡಾದ ತಕ್ಷಣ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆವಾಗ ಬೇಗ ನೀಟಾಗಿಬಿಡುತ್ತೆ. ಅದನ್ನು ಸ್ವಲ್ಪ ಒಣಗಿದ್ದಾದಮೇಲೆ ಕ್ಲೀನ್ ಮಾಡೋಕೆ ಹೋದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಒದ್ದೆ ಥರ ಎಲ್ಲ ಇರುತ್ತಲ್ಲ, ಬೇಗ ನೀಟಾಗಿಬಿಡುತ್ತೆ. ಹಾಗಾಗಿ ಎಲ್ಲ ಸ್ಟವ್ನ ಕ್ಲೀನ್ ಮಾಡಿಟ್ಬಿಟ್ಟು ಇದೆಲ್ಲ ಮುಗಿಸಿದ ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಬಂದಿದ್ದೀನಿ. ಇಬ್ಬರೇ ಇರೋದ್ರಿಂದ ಅತ್ತೆ ಮಾವ ಅವರು ಒಂದು 3-4 ಡೇಸ್ ಎಲ್ಲ ಸೇರಿಸ್ಬಿಟ್ಟು ಬಟ್ಟೆ ಹಾಕ್ತಾರೆ. ನಾವಿದ್ರೆ 2 ಡೇಸಿಗೆ ಒಂದ್ಸರಿ ಬಟ್ಟೆ ಹಾಕ್ತೀವಿ, ಜಾಸ್ತಿ ಇರುತ್ತಲ್ಲ ಹಾಗಾಗಿ.
ಇನ್ನು ಕಸನೆಲ್ಲ ಗುಡಿಸ್ಬಿಟ್ಟು ಇನ್ನು ಪಾತ್ರೆ ವಾಷಿಂಗ್ ಕೆಲಸನ ಮುಗಿಸ್ಕೊಂಡೆ. ಇನ್ನು ಹಿಂದ್ಗಡೆ ನಮ್ಮ ಮನೇಲಿ ಏನೇನು ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವ ಇಬ್ಬರು ಸೇರಿಕೊಂಡು. ಪುದೀನ ಸೊಪ್ಪು, ಇನ್ನೇನು ನಿಂಬೆಹಣ್ಣಿನ ಗಿಡ, ಇದೊಂದು ತುಂಬಾ ಚೆನ್ನಾಗಿ ಬಂದಿದೆ ನಿಂಬೆಹಣ್ಣಿನ ಗಿಡ. ಮುಂಚೆ ಅಷ್ಟು ಕಾಯಿ ಬಿಡ್ತಾ ಇರಲಿಲ್ಲ, ಈ ಸರಿ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಅದರಲ್ಲಿ ಏನಂದರೆ ಸ್ವಲ್ಪ ಸ್ಟ್ರೆಂತ್ ಇಲ್ಲ, ಒಂದೇ ಕಡೆಗೆ ಬಾಗ್ಕೊಂಡಿದೆ, ವೆಯ್ಟ್ ಜಾಸ್ತಿಯಾಗಿ ಒಂದೇ ಕಡೆಗೆ, ಹಾಗಾಗಿ ಅದಕ್ಕೆ ಗ್ರಿಪ್ ಆಗಲಿ ಅಂತ ಒಂದು ಇದು ಕೊಟ್ಟಿದ್ದಾರೆ, ಗ್ರಿಪ್ಪಿಗಿರಲಿ ಅಂತ. ಇನ್ನು ಕನಕಾಂಬರದ ಗಿಡ ಹಾಕ್ಕೊಂಡಿದ್ದಾರೆ, ಇನ್ನು ತುಂಬ ಥರದ ಗಿಡನ ಹಾಕಿದ್ದಾರೆ. ಗುಲಾಬಿ ಗಿಡ, ದಾಸವಾಳದ ಗಿಡ, ಮನೆ ಹತ್ರನ ಹೂಗಳಿದ್ರೆ ದೇವರಿಗೆ ಹೊರಗಡೆಯಿಂದ ಹೂ ತರೋದೆಲ್ಲ ತಪ್ಪುತ್ತೆ. ಇನ್ನು ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಚಿಗಿರುತ್ತೆ. ಇವಾಗ ಮಳೆ ಬರ್ತಿರೋದೆ, ಒಂದೊಂದು ಟೈಮ್ ಮಳೆ ಬಂದಾಗ. ಈಗ ಒಂದು ಸ್ವಲ್ಪ ದಿನದಲ್ಲಿ ಕರ್ಬೇವಿನ ಸೊಪ್ಪು ಅಷ್ಟೊಂದೇನು ಚೆನ್ನಾಗಿರಲ್ಲ, ಹಾಳಾಗ್ತಿತ್ತು. ಇವಾಗ ಚೆನ್ನಾಗಿ ಚಿಗುರಿದೆ. ಆಮೇಲೆ ನುಗ್ಗೆ ಸೊಪ್ಪಿಂದು ನುಗ್ಗೆ ಮರ, ಅದರಲ್ಲಿ ನುಗ್ಗೆಕಾಯಿ ಏನು ಬಿಡಲ್ಲ, ನುಗ್ಗೆ ಸೊಪ್ಪನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ. ಇಲ್ಲೆಲ್ಲ ನುಗ್ಗೆ ಸೊಪ್ಪು ತಿಂತೀವಿ ಚೆನ್ನಾಗಿ, ಸೊಪ್ಪಿಂದು ಬಸ್ಸಾಂಬಾರೆಲ್ಲ ಮಾಡ್ತೀವಿ. ನುಗ್ಗೆ ಸೊಪ್ಪು ತಿನ್ನೋದು ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಅದು ಬಂದಂಗೆಲ್ಲ ಕೀಳ್ತಾ ಇದ್ದರೆ ಅದು ಚೆನ್ನಾಗಿ ಮತ್ತೆ ಬೇರೆ ಬೇರೆ ಚಿಗುರೆಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಊರಲ್ಲೇನು ಹಾಲನ್ನ ಡೈರಿಲಿ ಮತ್ತು ಪ್ಯಾಕೆಟಲ್ಲಿ ಏನು ತೊಗೊಂಬರಕ್ಕೆ ಹೋಗಲ್ಲ. ಇನ್ನು ಊರ ಕಡೆ ಹಸುಗಳು ಸಾಕೊಂಡಿರ್ತಾರಲ್ಲ, ಹೇಳ್ಕೊಂಡಿರ್ತಾರೆ, ಮಾರ್ನಿಂಗ್ ಟೈಮ್ ತಂದು ಕೊಡ್ತಾರೆ. 1 ಲೀಟ್ರ್ ತರಿಸ್ತಾರೆ ಡೈಲಿ. ಇನ್ನು ಅಕಸ್ಮಾತ್ ಏನಾದ್ರು ಜಾಸ್ತಿ ಜನ ಏನಾದ್ರು ಫಂಕ್ಷನ್ಗಳು ನೆಂಟರುಗಳು ಇತ್ತು ಅಂದರೆ, ಸಾಲಿಲ್ಲ ಅಂದರೆ ಪ್ಯಾಕೆಟ್ ಹಾಲನ್ನ ತರಿಸ್ಕೊಳ್ಳೋದು ಅಷ್ಟೇ. ಇನ್ನು ಬಾಕಿ ಟೈಮಲ್ಲೆಲ್ಲ ಊರ ಕಡೆ ಇರುತ್ತಲ್ಲ, ಅಲ್ಲೇ ತರಿಸ್ಕೊಂಬಿಡ್ತಾರೆ. ಇದು ಮತ್ತು ಕಾಫಿ ಆ್ಯಂಡ್ ಟೀಗೆ ನಮ್ಮ ಅತ್ತೆಗೆ ಕಾಫಿ ಮಾಡಿಕೊಟ್ಬಿಟ್ಟು ಫಸ್ಟ್, ಆಮೇಲೆ ನನಗೆ ನಮ್ಮ ಮಾವನಿಗೆ ಟೀ ಮಾಡ್ಕೊತೀನಿ. ಇದು ಹಾಲು ಕಾಯಿಸ್ತಾ ಇದ್ದೀನಿ, ಮನೇಲೇ ಮೊಸರು ಮಾಡ್ಕೋತಾರೆ, ಎಪ್ಪಾಕ್ತಾರೆ. ಹಾಗಾಗಿ ಕಾಯಿಸಿಟ್ರೆ ಮಲಗೋ ಹೊತ್ತಿಗೆ ಮಜ್ಜಿಗೆನ ಸೇರಿಸ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಪ್ಪಾಗಿರುತ್ತೆ. ಇನ್ನೇನು ನೈಟಿಗೆ ಸಾಂಬಾರಿದೆ, ರೈಸ್ ಒಂದು ಸ್ವಲ್ಪ ಮಾಡ್ಕೋಬೇಕು, ಇಲ್ಲ ಮುದ್ದೆನೂ ಕೂಡ ಇದೆ. ನಮ್ಮ ಮಾವನಿಗೆ ಮಧ್ಯಾಹ್ನ ಊಟ ಮಾಡಿಲ್ಲ ಅವರು, ಮುದ್ದೆ ಇದೆ. ಹಾಗಾಗಿ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೇಲಿ. ಚಪಾತಿ ಇಲ್ಲಾಂದ್ರೆ ಮುದ್ದೆ, ಎರಡರಲ್ಲಿ ಒಂದಾದರೂ ಇರುತ್ತೆ ನಮ್ಮ ಮನೇಲಿ ನೈಟು. ಇಲ್ಲಿ ನಾನು ಅಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ. ಮುದ್ದೆ ಇಲ್ಲಾಂದರೆ ಚಪಾತಿ ಇರೋದು. ಸಾಂಬಾರು ಏನು ಮಧ್ಯಾಹ್ನನೇ ಮಾಡೋದಲ್ಪ ಇಲ್ಲಿ ಅಡುಗೆನ, ಹಾಗಾಗಿ ನೈಟ್ ಏನು ಸಾಂಬಾರು ಮಾಡೋದು ಏನಿರಲ್ಲ. ಮತ್ತು ಕಾಫಿ ರೆಡಿಯಾಗಿದೆ, ನಮಗೆ ಟೀನ ಇಟ್ಕೊಂಡಿದ್ದೀನಿ. ಕಾಫಿಗೆ ಸಪ್ರೇಟ್ ಹಾಲು ಎತ್ಕೊಂಬಿಟ್ಟು ಟೀ ಪೌಡ್ರ್ ಹಾಕ್ತಿದ್ದೀನಿ ಇವಾಗ. ಹೀಗೆ ನಾನು ಬೆಲ್ಲದ ಪೌಡ್ರು ಯೂಸ್ ಮಾಡ್ತೀನಿ ಇಲ್ಲೂ ಕೂಡ ನಾನು. ಇನ್ನು ಧನ್ವಿಗೆ ಹಾರ್ಲಿಕ್ಸ್ ಬೇಕು ಅಂತ ಹೇಳಿದ್ದು, ಹಾಗಾಗಿ ಹಾರ್ಲಿಕ್ಸ್ ಮಾಡಿದ್ದೀನಿ. ಇನ್ನು ಊರಿಗೆ ಬಂದಿದ್ದ ಟೈಮಲ್ಲಿ ಕಾಫಿ ಟೀನೇ ಕುಡಿದ್ಬಿಡ್ತವೆ, ಎಷ್ಟು ಹೇಳಿದ್ರು ಕೇಳಲ್ಲ. ಹಿಂಸೆ ಮಾಡಿ ಹಾರ್ಲಿಕ್ಸ್ ಹಾಕ್ಕೊಡ್ತೀನಿ ಅಂತ ಕುಡಿ ಅಂತ ಹೇಳಬೇಕು. ಕಾಫಿ ಎಲ್ಲ ಕುಡಿಯೋದ್ರಿಂದ ಹೊಟ್ಟೆನೂ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ, ಹೀಟ್ ಅಲ್ವಾ. ಹಾಗಾಗಿ ಜಾಸ್ತಿ ಮಕ್ಕಳಿಗೆ ಕಾಫಿ ಟೀ ಕೊಡ್ಲಿಕ್ಕೆ ಹೋಗ್ಬಾರ್ದು. ನಾವಂತೂ ಮುಂಚೆ ಚೆನ್ನಾಗಿ ಕುಡಿತಾ ಇದ್ವಿ, ಅವಾಗೇನೋ ಗೊತ್ತಾಗ್ತಿರ್ಲಿಲ್ಲ, ಅಕಸ್ಮಾತ್ ಏನೂ ಕೂಡ ಆಗ್ತಾ ಇರಲಿಲ್ಲ ಅವಾಗ. ಇವಾಗಿನ ಫುಡ್ ಹೆಂಗೆ ಅಂದರೆ ಏನು ತಿಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಏನಾದ್ರು ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮಾಡಿಕೊಂಡು ಮಕ್ಳಿಗೆ ತಿನ್ನಿಸ್ಬೇಕು. ಈಗಿನ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ಇನ್ನು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಇಲ್ಲಿ ಊರಲ್ಲಿದ್ದರೆ ನಾನೇನು ಟಿ ವಿ ನೋಡೋಕೆ ಹೋಗಲ್ಲ. ಇನ್ನು ಬಟ್ಟೆ ವಾಷಿಂಗ್ ಕೂಡ ಮುಗ್ದಿತ್ತು, ಹಾಗಾಗಿ ಬಟ್ಟೆನ ಒಣಗಾಕೋಣ ಅಂತ ಮೇಲೆ ಬಂದಿದ್ದೀನಿ. ಮುಂಚೆ ಎಲ್ಲ ಬಟ್ಟೆ ಒಣಗಾಕ್ಲಿಕ್ಕೆ ತುಂಬ ಕಷ್ಟ ಆಗಿತ್ತು. ಮುಂಚೆ ಈ ಥರ ಟೆರೆಸ್ ಮೇಲೆ ಹತ್ಲಿಕ್ಕೆ ಮೆಟ್ಲು ಕೂಡ ಇರಲಿಲ್ಲ, ಮೇಲೆ ಸೀಟು ಕೂಡ ಹಾಕ್ಸಿರ್ಲಿಲ್ಲ. ಆಮೇಲೆ ಇದನ್ನೆಲ್ಲ ಮಾಡಿಸಿರೋದು, ಮೆಟ್ಲು ಮಾಡಿಸಿ ಸೀಟ್ನೆಲ್ಲ ಹಾಕ್ಸಿದ್ದಾರೆ. ಇವಾಗ ಆರಾಮ್ಸೆ ಅನಿಸುತ್ತೆ, ಬಟ್ಟೆ ಒಂದೇ ಕಡೆ ಒಣಗಾಕ್ಬೋದು, ಎಷ್ಟಾದರೂ ಬಟ್ಟೆ ಒಣಗಾಕ್ಬೋದು ಆರಾಮಾಗಿ. ಅದೊಂದು ನೆಮ್ಮದಿಲಿ ಬಟ್ಟೆ ಯಾವಾಗ ಬೇಕಾದ್ರೆ ಹೋಗಿ ತೊಗೊಬೋದು. ನೆರಳಲ್ಲಿ ಒಣಗಿಸ್ಬೇಕು, ಹೇಳ್ಬೇಕಂದ್ರೆ ಬಟ್ಟೆನ ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಹೋಗಲೇಬಾರ್ದು. ಕಲರ್ ಹೋಗೋಂಥದ್ದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ರೆ ಕಲರ್ ಫುಲ್ಲು ಡಿಮ್ ಆಗಿಬಿಡುತ್ತೆ. ಹಾಗಾಗಿ ನೆರಳಲ್ಲಿ ಒಣಗಿಸಿದ್ರೆ ತುಂಬಾ ಒಳ್ಳೆಯದು ಬಟ್ಟೆಗಳನ್ನ. ಇನ್ನು ನಮ್ಮ ಮಾವನ ಬಟ್ಟೆಗಳನ್ನೆಲ್ಲ, ವೈಟ್ ಬಟ್ಟೆಗಳನ್ನ ನೀಲಿ ಇರ್ತಾರೆ ನಮ್ಮ ಮನೇಲಿ. ಇಲ್ಲಿ ಮುಂಚೆಲ್ಲ ಹಂಗೆ ಮಾಡ್ತಿದ್ರು ಅನಿಸುತ್ತೆ, ಈಗೆಲ್ಲ ಕಡಿಮೆ. ಇನ್ನು ನಮ್ಮ ಮಾವಂದು ಎನಿ ಟೈಮು ನೀಲಿ ಇರ್ತಾರೆ. ಹಾಂ ಬಿಡ್ತೀನಿ. ನೀರಿದ್ದಾವೆ ಫುಲ್ಲು. ಸಾಲ್ಟ್, ಅದು ಉಪ್ಪು ನೀರು, ಉಪ್ಪೆಲ್ಲ ಮೇಲೆ ತೇಲುತ್ತೆ. ಬ್ಯಾಟ್ ಎಜ್ಜಬಾರ್ದು ಹಂಗೆ. ಇಲ್ಲೊಂಥರ ಉಪ್ಪು ನೀರು ಇಲ್ಲಿ ನಮ್ಮೂರಲ್ಲಿ ನೋಡಿ, ಉಪ್ಪೆಲ್ಲ ಮೇಲೆ ತೇಲ್ತಾ ಇದೆ. ನನ್ನ
ಮಗಳು ನೋಡಿ ಎಷ್ಟು ಆಟ ಮಾಡ್ತಿದ್ದಾಳೆ. ನಮ್ಮ ಅಕ್ಕ ಬಳೆ ತಗೋ ಅಂತ ದುಡ್ಡು ಕೊಟ್ಟಿದ್ಲು, ಹಾಗಾಗಿ ಬರುವಾಗಲೇ ತೊಗೊಂಬ ಹೋಗೋಣ ಅಂತ ಹೇಳ್ತಾ ಇದ್ಲು. ಅವಾಗ ನಮ್ಮ ಬಿಸಿಲಲ್ಲಿ ಬಂದು ಸಾಕಾಗೋಗಿತ್ತು, ಅದಕ್ಕೆ ಸಂಜೆ ಹೊತ್ತು ಬರೋಣ ಅಂತ ಹೇಳಿದ್ದೆ. ಹಾಗಾಗಿ ಇನ್ನು ಹೇಳಿದೆಯಲ್ಲ ಕರ್ಕೊಂಡೋಗು ಅಂದ್ಕೊಂಡು ನಡಿ ತಗೊಬರೋಣ ಅಂತ ಹಿಂಸೆ ಕೊಡ್ತಾ ಇದ್ದಾಳೆ. ಇನ್ನು ನಾಳೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ಊರಿಂದ ಬಂದೆ ಟಯರ್ಡ್ ಆಗೋಗಿದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಇನ್ನು ಹಂಗೋ ಹಿಂಗೋ ಸಮಾಧಾನ ಮಾಡಿ ನಾಳೆ ಹೋಗೋಣ ಅಂತ ಹೇಳಿದೆ, ಸಮಾಧಾನ ಆದಳು. ಇನ್ನು ಇವತ್ತು ನೈಟ್ ಊಟಕ್ಕೆ ಬಿರಿಯಾನಿ, ಚಪಾತಿ, ಹೀರೆಕಾಯಿ ಸಾಂಬಾರು ಮತ್ತು ಮೊಟ್ಟೆ ಬೇಯಿಸಿದ್ದೆ. ಹಾಗಾಗಿ ಇನ್ನು ಊಟನ ಮಾಡ್ಕೊತಾ ಇದ್ದೀನಿ. ಇನ್ನು ಊಟ ಎಲ್ಲ ಮುಗ್ದಿದ ತಕ್ಷಣ ನಾವು ಸ್ವಲ್ಪ ಹೊತ್ತಾದಮೇಲೆ ಬಿಸಿನೀರು ಕಾಯಿಸ್ಕೊತೀನಿ. ಇಲ್ಲಿ ನಮ್ಮ ಮಾವ ಅತ್ತೆ ಇಬ್ಬರು ಕೂಡ ಬಿಸಿನೀರು ಕುಡಿತಾರೆ, ಹಾಗಾಗಿ ಸೆಕೆ ಟೈಮಲ್ಲೂ ಕೂಡ ಬಿಸಿನೀರು ಕುಡಿತಾರೆ. ಅವರು ಊಟ ಎಲ್ಲ ಆದಮೇಲೆ ನಾವು ಕೂಡ ಕುಡಿತೀವಿ. ಹಾಗಾಗಿ ಬಿಸಿನೀರು ಕಾಯಿಸ್ಬಿಟ್ಟು 2 ಫ್ಲಾಸ್ಕ್ ಇದೆ, ಫ್ಲಾಸ್ಕಿಗೆ ಫಿಲ್ ಮಾಡಿಬಿಟ್ರೆ ಅವ್ರು ಯಾವಾಗ ಬೇಕು ಅವಾಗ ಕುಡಿದ್ಬಿಡ್ತಾರೆ. ನಾನು ಊಟ ಆದಮೇಲೆ ಸ್ವಲ್ಪ ಒಂದು ಲೋಟ ಕುಡಿತೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಊಟ ಆದ ತಕ್ಷಣ ಬಿಸಿನೀರು ಕುಡಿಲಿಕ್ಕೆ ಹೋಗಬಾರ್ದು. ಒಂದು 15 ನಿಮಿಷ, ಒಂದು 20 ನಿಮಿಷ ಆದಮೇಲೆ ಬಿಸಿನೀರನ್ನ ಕುಡಿಬೇಕು. ಹಾಗಾಗಿ 2 ತುಂಬಿಸಿಟ್ಬಿಟ್ಟು ಹೊರಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೊತ್ತು ತಣ್ಣಗೆ ಗಾಳಿ ಬೀಸುತ್ತೆ. ಇವಾಗ ತುಂಬ ಸೆಕೆ ಇದೆಯಲ್ಲ, ಹಾಗಾಗಿ ಊಟ ಮಾಡಿದ ತಕ್ಷಣ ತುಂಬ ಸೆಕೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆಚೆ ಹೋಗಿ ಕೂತ್ಕೊಂಡ್ರೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸುತ್ತೆ. ಇನ್ನು ನನ್ನ ಮಗಳು ಶಟಲ್ ಕಾಕ್ ಆಡೋಣ ಅಂತ ಬೇರೆ ತಲೆ ತಿಂತಾ ಇರ್ತಾಳೆ. ಹಾಗಾಗಿ ಊಟ ಎಲ್ಲ ಮುಗಿಸಿ ಶಟಲ್ ಕಾಕ್ ಆಡಿ, ಇನ್ನು ನಮ್ಮ ಮಾವ ಐಸ್ ಕ್ರೀಮ್ ಬೇರೆ ತಂದಿದ್ರು. ಹಾಗಾಗಿ ಇಬ್ಬರಿಗೂ ನನಗೆ ಹೇಳ್ಬೇಕಂದ್ರೆ ಐಸ್ ಕ್ರೀಮಲ್ಲಿ ವೆನಿಲಾ ಫ್ಲೇವರ್ ಇಷ್ಟ ಆಗುತ್ತೆ. ಅಲ್ಲಿ ವೆನಿಲಾ ಇರಲಿಲ್ಲ, ಹಾಗಾಗಿ ಬಟರ್ ಸ್ಕ್ರಾಚ್ನೇ ತಂದಿದ್ರು. ಇನ್ನು ಅಮ್ಮ ತಿಂದೇ ಇಲ್ಲ, ಈಗ ತಿಂತು. ಆಯ್ತಾಯ್ತು. 1 2 3 ನಂತರ ಯಾರು ಆಟ. ಇವತ್ತಿನ ಡೇ ಹೀಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ.